ಸರ್ಕಾರದ ಆಡಳಿತದ ಯಂತ್ರಕ್ಕೆ ಮೇಜರ್ ಸರ್ಜರಿ. ರಾಜ್ಯದಲ್ಲಿ 16 ಕೆಎಎಸ್ ಅಧಿಕಾರಿಗಳ ವರ್ಗಾವಣೆ. ಸ್ಥಳ ನಿರೀಕ್ಷಣೆಯಲ್ಲಿ ಅಧಿಕಾರಿಗಳಿಗೆ ಹುದ್ದೆ ಕೊಟ್ಟಂತಹ ಸರ್ಕಾರ. ಸರ್ಕಾರದ ಆಡಳಿತದ ಯಂತ್ರಕ್ಕೆ ಮೇಜರ್ ಸರ್ಜರಿ. ರಾಜ್ಯದಲ್ಲಿ 16 ಕೆಎಎಸ್ ಅಧಿಕಾರಿಗಳ ವರ್ಗಾವಣೆ. ಸ್ಥಳ ನಿರೀಕ್ಷಣೆಯಲ್ಲಿದ್ದ ಅಧಿಕಾರಿಗಳಿಗೆ ಹುದ್ದೆ ಕೊಟ್ಟಿರುವಂತಹ ಸರ್ಕಾರ. ಭ್ರಷ್ಟಾಚಾರ ಆರೋಪಗಳಲ್ಲಿ ಹುದ್ದೆ ಕೊಡದೆ ವರ್ಗಾವಣೆ ಮಾಡಿದಂತಹ ಸರ್ಕಾರ. ಹಲವು ದಿನಗಳಿಂದ ಖಾಲಿ ಇದ್ದಂತಹ ಅಪೂರ್ವ ಬಿದ್ರಿ, ಪ್ರಮೋದ್ ಎಲ್ ಪಾಟೀಲ್, ಶೇಖ್ ಲತೀಫ್ ಆರೂಪ, ಕವಿತಾ ಕೃಷ್ಣಕುಮಾರ್ಗೆ ಪೋಸ್ಟಿಂಗ್. ಎಸಿ ಅಪೂರ್ವ ಬಿದ್ರಿಗೆ ಮತ್ತೆ ಪೋಸ್ಟಿಂಗ್ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಬೆಂಗಳೂರು ದಕ್ಷಿಣ ಎಸಿ ಆಗಿದ್ದಂತಹ ವೇಳೆ ಸಾಲು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇತ್ತು. ಅಪೂರ್ವ ಬಿದ್ರಿಗೆ ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ ಖಾಲಿ ಹುದ್ದೆಯ ಪೋಸ್ಟಿಂಗ್ ಅನ್ನು ನೀಡಲಾಗಿರುವಂತದ್ದು. ಈ ಒಂದು ತಿಂಗಳಿನಿಂದ ಸ್ಥಳ ನಿರೀಕ್ಷಣೆಯಲ್ಲಿ ಪ್ರಮೋದ್ ಪಾಟೀಲ್ಗೆ ಐಟಿಬಿಟಿ ಎಂಡಿ ಹುದ್ದೆಯನ್ನ ನೀಡಲಾಗಿದೆ. ಬೆಂಗಳೂರು ಉತ್ತರ ವಲಯದ ಎಸಿ ಆಗಿದ್ದಂತಹ ವೇಳೆ ಅವರ ಮೇಲೆ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾಕೆ ಭ್ರಷ್ಟಾಚಾರ ಆರೋಪಿಗಳನ್ನ ತೆಗೆದುಹಾಕಿ ಮತ್ತೆ ವಾಪಸ್ ಹುದ್ದೆಗಳನ್ನ ಕೊಡ್ತಾ ಇದೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಸರ್ಕಾರದ ಆಡಳಿತ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಭ್ರಷ್ಟಾಚಾರವನ್ನ ಹೊತ್ಕೊಂಡಿರುವಂತಹ ಒಂದಿಷ್ಟು ಅಧಿಕಾರಿಗಳನ್ನ ಮತ್ತೆ ಹುದ್ದೆಗೆ ಕರ್ಕೊಂಡು ಬರಲಾಗ್ತಾ ಇರುವಂತದ್ದು. ಸರ್ಕಾರದ ಆಡಳಿತದ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತದ್ದು. ರಾಜ್ಯದಲ್ಲಿ 16 ಕೆಎಸ್ ಅಧಿಕಾರಿಗಳು ವರ್ಗಾವಣೆಯಾಗಿದೆ. ಸ್ಥಳ ನಿರೀಕ್ಷಣೆಯಲ್ಲಿದ್ದಂತಹ ಅಧಿಕಾರಿಗಳಿಗೆ ಹುದ್ದೆಯನ್ನ ಕೊಟ್ಟಿರುವಂತಹ ಸರ್ಕಾರ. ಭ್ರಷ್ಟಾಚಾರ ಆರೋಪಗಳಲ್ಲಿ ಹುದ್ದೆ ನೀಡದೆ ವರ್ಗಾವಣೆ ಮಾಡಿದ್ದಂತಹ ಸರ್ಕಾರ. ಹಲವು ದಿನಗಳಿಂದ ಖಾಲಿ ಇದ್ದಂತಹ ಅಪೂರ್ವ ಬಿದ್ರಿ, ಪ್ರಮೋದ್ ಎಲ್ ಪಾಟೀಲ್, ಶೇಖ್ ಲತೀಫ್ ಆರೂಪ, ಕವಿತಾ ಕೃಷ್ಣಕುಮಾರ್ಗೆ ಪೋಸ್ಟಿಂಗ್ ಅನ್ನ ನೀಡಿದೆ. ಎಸಿ ಅಪೂರ್ವ ಬಿದ್ರಿ ಮತ್ತೆ ಪೋಸ್ಟಿಂಗ್ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಬೆಂಗಳೂರಿನ ದಕ್ಷಿಣ ಎಸಿ ಆಗಿದ್ದಂತಹ ವೇಳೆಯಲ್ಲೇ ಸಾಲು ಭ್ರಷ್ಟಾಚಾರವನ್ನ ಎಸಗಿರುವಂತಹ ಅಪೂರ್ವಗೆ ಈಗ ಮತ್ತೆ ಹುದ್ದೆಯನ್ನ ಕೊಟ್ಟಿರುವುದು ಬಹಳ ಒಂದು ದೊಡ್ಡ ವಿಚಾರವಾಗಿದೆ. ಹಾಗೆ ಇದು ಸಾಕಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತಹ ಘಟನೆಗಳು ಕೂಡ ನಡೆದಿದೆ. ಈ ಒಂದು ಭ್ರಷ್ಟಾಚಾರವನ್ನು ಎಸಗಿರುವಂತಹ ಅಧಿಕಾರಿಗಳಿಗೆ ಮತ್ತ್ಯಾಕೆ ಹುದ್ದೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.